ಉತ್ತರಾಖಂಡ್ನ ಕೇದಾರನಾಥ ದೇವಾಲಯದ ಕುರಿತಾಗಿರುವ ಅಚ್ಚರಿಯ ಸಂಗತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತದೆ. ನೀವಿನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ. ಹಿಮಾಲಯ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿರುವ ದೇವಾಲಯವೇ ಕೇದಾರನಾಥ. ಶಿವನ ವಾಸಸ್ಥಾನವೂ ಆಗಿರುವ ಉತ್ತರಾಖಂಡ್ನ 4 ಧಾಮಗಳಲ್ಲಿ ಒಂದಾದ ಈ ದೇವಾಲಯದ ಬಾಗಿಲನ್ನು ಪ್ರತಿವರ್ಷ ಅಕ್ಷಯ ತೃತೀಯದಂದು ತೆರೆಯಲಾಗುತ್ತದೆ. ಲಾಕ್ಡೌನ್ನ ಕಾರಣದಿಂದಾಗಿ ಈ ಬಾರಿ ಬಾಗಿಲು ತೆರೆಯಲು ವಿಳಂಬವಾಗಿದ್ದು ಇದೇ ಏಪ್ರಿಲ್ 29 ರಂದು ದೇವಾಲಯದ ಬಾಗಿಲನ್ನು ತೆರೆಯಲಾಗುವುದು. ಆದರೆ ಗಂಗೋತ್ರಿ ಹಾಗೂ ಯಮುನೋತ್ರಿಗಳನ್ನು ಸೋಮವಾರ ತೆರೆಯಲಾಗಿದೆ. ನೈಸರ್ಗಿಕವಾಗಿಯೇ ಅಲೌಕಿಕ ದೃಶ್ಯಗಳಿಂದ ಕೂಡಿರುವ ಈ ದೇವಾಲಯ ಪವಾಡಗಳು ಹಾಗೂ ಅನೇಕ ಪೌರಾಣಿಕ ಕಥೆಗಳನ್ನು ಒಳಗೊಂಡಿದೆ. ಅವೇನು ಎನ್ನುವುದನ್ನು ನೋಡೋಣ. ಎಂದಿಗೂ ಆರದ ದೀಪ. ಕೇದಾರನಾಥ ದೇವಾಲಯದ ಬಾಗಿಲನ್ನು ಮುಚ್ಚುವಾಗ ಒಂದು ದೀಪವನ್ನು ಬೆಳಗಲಾಗುತ್ತದೆ. 6 ತಿಂಗಳ ನಂತರ ಈ ಬಾಗಿಲನ್ನು ತೆರೆದಾಗಲೂ ಈ ದೀಪವು ಉರಿಯುತ್ತಲೇ ಇರುತ್ತದೆ. ವರ್ಷದಲ್ಲಿ 6 ತಿಂಗಳು ಮುಚ್ಚಲ್ಪಡುವ ದೇವಾಲಯದಲ್ಲಿ ದೇವತೆಗಳು ಬಂದು ತಮ್ಮ ದೇವರಾದ ಶಿವನನ್ನು ಪೂಜಿಸಿ ದೀಪವನ್ನು ಬೆಳಗುತ್ತಾರೆ ಎಂಬ ನಂಬಿಕೆ ಇದೆ. ದೇವಾಲಯದ ಬಾಗಿಲನ್ನು ತೆರೆಯುವಾಗ ಈ ದೀಪವನ್ನು ನೋಡಿದರೆ ಪುಣ್ಯಪ್ರಾಪ್ತಿಯಾಗುವುದೆಂಬ ನಂಬಿಕೆ ಶಿವಭಕ್ತರದ್ದು. ಕೈಲಾಸ ಪರ್ವತದ ನಂತರ ಕೇದಾರನಾಥವನ್ನು ಶಿವನ 2ನೇ ವಾಸಸ್ಥಾನವೆಂದು ಕರೆಯಲಾಗುತ್ತದೆ. ಈ ಸ್ಥಳದ ಮಹತ್ವದ ಕುರಿತು ಪುರಾಣಗಳಲ್ಲೂ ಶಿವನ 2ನೇ ವಾಸಸ್ಥಾನವೆಂಬ ಉಲ್ಲೇಖವಿದೆ. ಶಿವಪುರಾಣದಲ್ಲೂ ಈ ಸ್ಥಳದ ಮಹಿಮೆಯನ್ನು ಉಲ್ಲೇಖಿಸಲಾಗಿದ್ದು ಇಲ್ಲಿ ಸಾವನ್ನು ಪಡೆಯುವ ಭಕ್ತರು ನೇರವಾಗಿ ಮೋಕ್ಷದ ಬಾಗಿಲು ಪ್ರವೇಶಿಸುತ್ತಾರೆಂದು, ಶಿವಲೋಕದಲ್ಲಿ ಸ್ಥಾನವನ್ನು ಪಡೆದುಕೊಳ್ಳುತ್ತಾರೆಂದೂ ಹೇಳಲಾಗುತ್ತದೆ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಪಾಂಡವರು ಮೊದಲು ಕಂಡ ಜ್ಯೋತಿರ್ಲಿಂಗವೆಂದರೆ ಕೇದಾರನಾಥ ಎಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಮಹಾಭಾರತ ಯುದ್ಧದ ಬಳಿಕ ತಮ್ಮ ಪಾಪವನ್ನು ತೊಡೆದುಹಾಕಲು ಶಿವನನ್ನು ಅರಸುತ್ತಾ ಕೇದಾರನಾಥ ತಲುಪಿದರೆಂದು ಹೇಳಲಾಗುತ್ತದೆ. ನಂತರ ಪಾಂಡವರ ವಂಶಸ್ಥ ಜನಮೇಜಯ ಇಲ್ಲಿನ ಕೇದಾರನಾಥ ದೇವಾಲಯದ ಶಿಲಾನ್ಯಾಸ ಮಾಡಿದನೆಂದು. ಇದಾದ ನಂತರ 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ದೇವಾಲಯವನ್ನು ನವೀಕರಿಸಿದರು. ಹೀಗೆ ಶಿವನನ್ನು ಇಲ್ಲಿ ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡು ಬರಲಾಗುತ್ತಿದೆ. ಶಿವನು ಈ ಸ್ಥಳದಲ್ಲಿ ಎತ್ತುವಾಗಿ ಕಾಣಿಸಿಕೊಂಡನೆಂದು ಹೇಳಲಾಗುತ್ತದೆ. ಪಾಂಡವರು ಶಿವಲಿಂಗ ರೂಪದಲ್ಲಿ ನೆಲೆಸಬೇಕೆಂದು ಬೇಡಿಕೊಂಡಾಗ ಅಲ್ಲಿ ಶಿವನು ಭೂ ಶಿವಲಿಂಗವಾಗಿ ಎತ್ತಿನ ಬೆನ್ನಿನ ಆಕಾರದಲ್ಲಿ ಶಿವಲಿಂಗ ರೂಪದಲ್ಲಿ ನೆಲೆಯಾಗುತ್ತಾನೆ. ಈ ದೇವಾಲಯದ ಗರ್ಭಗುಡಿಯ ಹೊರಭಾಗದಲ್ಲಿ ದ್ರೌಪದಿ ಸಮೇತ 5 ಪಾಂಡವರ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಈ ಜ್ಯೋತಿರ್ಲಿಂಗ ಕ್ಷೇತ್ರವನ್ನು ಕತ್ಯೂರಿ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಕೇದಾರನಾಥಕ್ಕೆ ಭೇಟಿ ನೀಡದೆ ಬದ್ರಿನಾಥ್ ದರ್ಶನವು ಅಪೂರ್ಣವೆಂದು ಪರಿಗಣಿಸಲಾಗಿದೆ. ಕೇದಾರನಾಥ ಲಿಂಗ ದರ್ಶನ ಮಾಡದೆ ಚಾರ್ಧಾಮ್ ಯಾತ್ರೆಯೂ ಅಪೂರ್ಣವೆಂದು ಹೇಳಲಾಗುತ್ತದೆ. ಇನ್ನು ಕೇದಾರನಾಥ ಎಂದು ಹೆಸರು ಬಂದಿದ್ದು ಹೇಗೆ? ಇಲ್ಲಿ ನೆಲೆಸಲ್ಪಟ್ಟ ಶಿವನನ್ನು ಕೇದಾರನಾಥನೆಂದು ಯಾಕೆ ಕರೆಯುತ್ತಾರೆ? ಕೇದಾರಖಂಡ್ನ ದಂತಕಥೆಯ ಪ್ರಕಾರ ಶಿವನು ನರನಾರಾಯಣನ ಕೋರಿಕೆಯ ಮೇರೆಗೆ ಕೇದಾರಖಂಡದಲ್ಲಿ ನೆಲೆಸುವೆನೆಂದು ವರದಾನವನ್ನು ನೀಡುತ್ತಾನೆ. ಆ ಸಮಯದಲ್ಲಿ ಇಲ್ಲಿ ಕೇದಾರನೆಂಬ ಧಾರ್ಮಿಕ ನೀತಿಯುಳ್ಳ ರಾಜನು ಆಳ್ವಿಕೆ ನಡೆಸುತ್ತಿದ್ದನು. ಆ ರಾಜನ ಹೆಸರಿನಂತೆ ಈ ಪ್ರದೇಶವನ್ನು ಕೇದಾರಖಂಡ್ ಎಂದು ಕರೆಯಲಾಗುತ್ತಿತ್ತು. ರಾಜ ಕೇದಾರನು ಅಪ್ರತಿಮ ಶಿವಭಕ್ತನಾಗಿದ್ದನು. ರಾಜನ ಪ್ರಾರ್ಥನೆಯಂತೆ ಕೇದಾರಖಂಡವನ್ನು ರಕ್ಷಿಸಲು ಶಿವನು ಒಪ್ಪಿಕೊಂಡನು. ಹೀಗಾಗಿ ಇಲ್ಲಿ ನೆಲೆಯಾದ ಶಿವನನ್ನು ಕೇದಾರನಾಥನೆಂದು ಕರೆಯಲಾಗುತ್ತದೆ. ಇನ್ನು ಕೇದಾರನಾಥ್ ಬಗ್ಗೆ ಪುರಾಣದಲ್ಲೂ ಉಲ್ಲೇಖ. ಸ್ಕಂದ ಪುರಾಣದಲ್ಲೂ ಕೇದಾರನಾಥದ ಬಗ್ಗೆ ಉಲ್ಲೇಖವಿರುವುದನ್ನು ಕಾಣಬಹುದು. ಅಸುರರ ಮೇಲೆ ಅಸಮಾಧಾನಗೊಂಡ ದೇವತೆಗಳು ಇಲ್ಲಿ ಶಿವನನ್ನು ಪೂಜಿಸಿದರು. ಎತ್ತಿನ ರೂಪದಲ್ಲಿ ಪ್ರತ್ಯಕ್ಷಗೊಂಡ ಶಿವನು ಕೇದಾರ್ಯಾಮಿ ಎಂದು ಕೇಳಿದನು. ಅಂದರೆ ಯಾರನ್ನು ತರಿದು ಹಾಕಬೇಕೆಂದು ಕೇಳಿದನು. ನಂತರ ಶಿವನು ತನ್ನ ಕೊಂಬು ಹಾಗೂ ಗೊರಸಿನಿಂದಲೇ ರಾಕ್ಷಸರನ್ನು ಸದೆಬಡಿದು ಮಂದಾಕಿನಿ ನದಿಯಲ್ಲಿ ಎಸೆಯಲಾರಂಭಿಸಿದನು. ಶಿವನು ಕೇದಾರ್ಯಾಮಿ ಎಂದು ಹೇಳಿದುದರಿಂದ ಈ ಸ್ಥಳವನ್ನು ಕೇದಾರನಾಥವೆಂದು ಕರೆಯಲಾಯಿತು. 2013 ರಲ್ಲಿ ಇಲ್ಲಿ ಸಂಭವಿಸಿದ ಭೀಕರ ಪ್ರವಾಹವು ಸುತ್ತಮುತ್ತಲಿನ ಪ್ರದೇಶವನ್ನು ಧ್ವಂಸ ಮಾಡಿತ್ತು. ಇಲ್ಲಿನ ಅನೇಕ ದೇವಾಲಯಗಳು ನಾಶವಾದವು. ಆದರೆ ಕೇದಾರನಾಥ ದೇವಾಲಯಕ್ಕೆ ಒಂದಿಂಚೂ ಹಾನಿಯಾಗಿರಲಿಲ್ಲ. ಕಾರಣವನ್ನು ನೋಡಿದಾಗ ದೇವಾಲಯದ ಬದಿಯಲ್ಲಿ ಉರುಳಿದ್ದ ಬೃಹತ್ ಬಂಡೆಯೊಂದು ದೇವಾಲಯವನ್ನು ಪ್ರವಾಹದಿಂದ ರಕ್ಷಿಸಿತ್ತು. ಅಂದಿನಿಂದ ಈ ಕಲ್ಲನ್ನು ಭಕ್ತರು ದೇವಶಿಲೆ ಎಂದು ಕರೆಯಲು ಆರಂಭಿಸಿದರು. ಇನ್ನು ಕೇದಾರನಾಥ ಪ್ರಯಾಣವು ಹರಿದ್ವಾರ ಅಥವಾ ಹೃಷಿಕೇಶದಿಂದ ಆರಂಭವಾಗುತ್ತದೆ. ಹರಿದ್ವಾರದಿಂದ ಸೋನ್ಪ್ರಯಾಗಕ್ಕೆ 235 ಕಿಲೋಮೀಟರ್ ಮತ್ತು ಸೋನ್ಪ್ರಯಾಗದಿಂದ ಗೌರಿಕುಂಡ್ಗೆ 5 ಕಿಲೋಮೀಟರು ವರೆಗೆ ರಸ್ತೆಯ ಮೂಲಕ ಪ್ರಯಾಣಿಸಬಹುದು. ಅಲ್ಲಿಂದ ನಂತರ 16 ಕಿಲೋಮೀಟರ್ ದೂರವನ್ನು ನಡಿಗೆಯ ಮೂಲಕ ಕ್ರಮಿಸಬೇಕು. ಇಲ್ಲವಾದರೆ ಡೋಲಿ ಅಥವಾ ಕುದುರೆಯ ಮೇಲೆ ಪ್ರಯಾಣಿಸಿ ಕೇದಾರನಾಥವನ್ನು ತಲುಪಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗುತ್ತೇನೆ.
ಅಲ್ಲಿಯವರೆಗೂ ನೀವಿನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.